ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಅವರ್ ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಖುಷಿ ವಿಚಾರ ಏನಂದರೆ ಈಗಾಗಲೇ KS ನೋಟಿಫಿಕೇಷನ್ ಆಗಿದೆ. ಅದರ ಸಂಪೂರ್ಣ ಮಾಹಿತಿಯನ್ನು ಮತ್ತು ಪ್ರಿಲಿಮ್ಸ್ಗೆ ಯಾವ ಸಬ್ಜೆಕ್ಟ್ಗಳಿರ್ತಾವೆ ಎಂಬುದರ ಮೂಲಕ ಈ ವಿಡಿಯೋದ ಮೂಲಕ ಮಾಹಿತಿಯನ್ನು ತಿಳಿಸಿಕೊಡ್ತೇವೆ. ಮೊದಲನೇದಾಗಿ ನಿಮ್ಗೆ ತಿಳಿದಿರುವ ಹಾಗೆ KS ನೋಟಿಫಿಕೇಷನ್ 2024ರಲ್ಲಿ ಆಗಿದೆ. ಎಷ್ಟು ಪೋಸ್ಟ್ ಇದಾವೆ ಅಂದರೆ 384ಗಳು ಪೋಸ್ಟ್ಗಳಿವೆ. ಅದಾದ ನಂತರ ಇದಕ್ಕೆ ಕ್ವಾಲಿಫಿಕೇಷನ್ ಏನಂದರೆ ಎನಿ ಡಿಗ್ರಿ ಆದರೆ ನೀವು ಇಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಎನಿ ಡಿಗ್ರಿ ಅಂದರೆ BA, BCom, BSc ಏನು ಬೇಕಾದ್ರೂ ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ಅಪ್ಲಿಕೇಶನ್ ಹಾಕಲು ಅರ್ಹರಿರ್ತೀರಿ. ನೆಕ್ಸ್ಟ್ ಪಾಯಿಂಟು, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಅಪ್ಲಿಕೇಶನ್ನು 4/3/2024 ಸ್ಟಾರ್ಟ್ ಆಗಿ 3/4/2024 ಎಂಡ್ ಆಕೈತ್ರಿ. ಅಪ್ಲಿಕೇಶನ್ ಫೀಸು ನಿಮಗೆ ತೆಳಗೆ ನೋಟಿಫಿಕೇಷನ್ PDF ಹಾಕಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ನೀವು ಒಂದು ಸಲ ನೋಡಿರಿ. ನಾನು ಇಲ್ಲಿ ಪ್ರಿಲಿಮ್ಸ್ ಬಗ್ಗೆ ಅಟ್ಟ ಮಾಹಿತಿಯನ್ನು ನೀಡಲು ಇಷ್ಟಪಡ್ತೀನಿ. ಮತ್ತು ಪ್ರಿಲಿಮ್ಸ್ ಎಕ್ಸಾಮನ್ನು ಈಗಾಗಲೇ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಯಾವಾಗ ಅಂದರೆ 5/5/2024 ಅಂತ ಹೇಳಿದ್ದಾರೆ. ಇದು ಮತ್ತು ಅಲ್ಲಿ ಬ್ರ್ಯಾಕೆಟ್ನಾಗ ಏನೇನು ಹೇಳಿದ್ದಾರೆ ಅಂದರೆ ತಾತ್ಕಾಲಿಕ ಅಂತ ಪ್ರಕಟಣೆ ಮಾಡಿದ್ದಾರೆ. ಇದಾದ ನಂತರ KS ಪಠ್ಯಕ್ರಮ ಯಾವ ರೀತಿ ಇರ್ತೈತೆ ಅಂದರೆ ಮೊದಲನೇದಾಗಿ ಪೂರ್ವಭಾವಿ ಪರೀಕ್ಷೆ ಅಂದರೆ ಪ್ರಿಲಿಮ್ಸ್ ಎಕ್ಸಾಮು, ಅದಾದ ನಂತರ ಮುಖ್ಯ ಪರೀಕ್ಷೆ ಮೇನ್ಸ್ ಎಕ್ಸಾಮು, ಅದಾದ ನಂತರ ವ್ಯಕ್ತಿತ್ವ ಪರೀಕ್ಷೆ ಅಂದರೆ ಇಂಟರ್ವ್ಯೂ ಇರ್ತೈತೆ ರೀ. ಮೊದಲನೇದಾಗಿ ಪೂರ್ವಭಾವಿ ಪರೀಕ್ಷೆ ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ಇರ್ತೈತೆ ಅಂದರೆ 400 ಮಾರ್ಕ್ಸಿಗೆ ಇರ್ತೈತೆ ರೀ. ಅದು 2 ಪೇಪರ್ ಇರ್ತವೆ. ಪತ್ರಿಕೆ 1, ಪತ್ರಿಕೆ 2. ಪತ್ರಿಕೆ 1ರಲ್ಲಿ 200 ಮಾರ್ಕ್ಸು, ಅದೇ ರೀತಿ ಪತ್ರಿಕೆ 2 ಅಲ್ಲಿ 200 ಮಾರ್ಕ್ಸು, ಟೋಟಲ್ಲು 400 ಮಾರ್ಕ್ಸ್ ಆಯಿತು. ಇಲ್ಲಿ ನೆಗೆಟಿವ್ ಕೂಡ ಇರುತ್ತದೆ. ಇಲ್ಲಿ ಕಟ್ ಆಫ್ ಮುಖಾಂತರ 1:15 ಮುಖಾಂತರ ಸೆಲೆಕ್ಟ್ ಮಾಡಿದ ನಂತರ ಅವರನ್ನು ಮುಖ್ಯ ಪರೀಕ್ಷೆಗೆ ಕ್ವಾಲಿಫೈ ಮಾಡ್ತಾರೆ. ಇಲ್ಲಿ ಏನಿರ್ತಾವೆ ಅಂದರೆ ಮೊದಲು ಅರ್ಹತಾ ಪರೀಕ್ಷೆ ಇರ್ತಾವೆ, ಕನ್ನಡ ಇಂಗ್ಲೀಷ್ ಅಂತ ಇರ್ತವೆ. ನೀವು ಒಂದು ಯಾವುದಾದ್ರೂ ಕನ್ನಡ ಅಥವಾ ಇಂಗ್ಲೀಷನ್ನು ನೀವು ಅರ್ಹತಾ ಪರೀಕ್ಷೆಯಲ್ಲಿ ಪಾಸ್ ಆದ ನಂತರ ಕಡ್ಡಾಯ ಪತ್ರಿಕೆಗಳಿರ್ತಾವೆ ರೀ. ಒಂದನೇದು ಪ್ರಬಂಧ 1, ಸಾಮಾನ್ಯ ಅಧ್ಯಯನ 2, ಸಾಮಾನ್ಯ ಅಧ್ಯಯನ 3, ಸಾಮಾನ್ಯ ಅಧ್ಯಯನ 4 ಮತ್ತು ಸಾಮಾನ್ಯ ಅಧ್ಯಯನ 4. ಈ ರೀತಿಯಾಗಿ ಪ್ರತಿಯೊಂದು 250 ಮಾರ್ಕ್ಸ್ಗಳಿರ್ತವೆ. ಟೋಟಲ್ಲು 1250 ಆಯಿತು. ಅದೇ ರೀತಿ ಇಂಟರ್ವ್ಯೂ ಕೂಡ 25 ಮಾರ್ಕ್ಸಿಗೆ ಇರ್ತೈತಿ. ಟೋಟಲಿಗೆ 1275 ಮಾರ್ಕ್ಸಿಗೆ ಇದು ಕಂಡಕ್ಟ್ ಮಾಡ್ತಾರೆ. ಇದಾದ ನಂತರ ಏನು ಮಾಡೋಣ ಅಂದರೆ ಸಬ್ಜೆಕ್ಟ್ಗಳನ್ನು ಪ್ರಿಲಿಮ್ಸಲ್ಲಿ ಮೊದಲು ಪ್ರಿಲಿಮ್ಸ್ ಎಕ್ಸಾಮ್ ಇರ್ತೈತಿ. ಈ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಯಾವ ಸಬ್ಜೆಕ್ಟ್ ಇರ್ತಾವೆ ಅಂತ ನೋಡೋಣ. ಮೊದಲನೇದಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳನ್ನು ಒಳಗೊಂಡಿರುವಂತೆ ಸಾಮಾನ್ಯ ಅಧ್ಯಯನ ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕರೆಂಟ್ ಅಫೇರ್ಸ್ ಇರ್ತಾವೆ ರೀ. 40 ಕ್ವಶನು ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂದರೆ 80 ಮಾರ್ಕ್ಸ್ಗಳಾಯಿತು. ಅದಾದ ನಂತರ ಹ್ಯುಮ್ಯಾನಿಟೀಸ್ ಅಂದರೆ ನಾವೀಗೆಲ್ಲ ಸ್ಟಡಿ ಮಾಡ್ತಿರುವ ಹಾಗೆ ಭಾರತದ ಇತಿಹಾಸ, ಕರ್ನಾಟಕ ಇತಿಹಾಸ, ಭೂಗೋಳ, ಭಾರತದ ಸಂವಿಧಾನ, ವಿಜ್ಞಾನ ಈ ರೀತಿಯಾಗಿ ಎಲ್ಲ ಸಬ್ಜೆಕ್ಟ್ ಸೇರಿ 60 ಪ್ರಶ್ನೆಗಳಿಗೆ 120 ಮಾರ್ಕ್ಸ್ ಆಯಿತು. ಇದು ಪೇಪರ್ 1, ಪತ್ರಿಕೆ 1 ಟೋಟಲ್ 200 ಮಾರ್ಕ್ಸ್ ಆಯಿತು. 0.25 ನೆಗೆಟಿವ್ ಮಾರ್ಕ್ಸ್ ಇರ್ತೈತಿ. ಅದಾದ ನಂತರ ನೆಕ್ಸ್ಟ್ ಏನಂದರೆ ಪತ್ರಿಕೆ 2 ಅಲ್ಲಿ ರಾಜ್ಯ ಮತ್ತು ರಾಜ್ಯಕ್ಕೆ ಸಂಬಂಧಿಸಿದ ಸಾಮಾನ್ಯ ಅಧ್ಯಯನ ಅಂದರೆ ರಾಜ್ಯಕ್ಕೆ ಸಂಬಂಧಿಸಿದ್ದು ಅಥವಾ ನಮ್ಮ ಕರ್ನಾಟಕಕ್ಕೆ ಏನು ಸಂಬಂಧಿಸಿದ ಯೋಜನೆಗಳಿರ್ತಾವೆ ಆ ಯೋಜನೆಗಳು ಮತ್ತು ಪ್ರಚಲಿತ ಘಟನೆಗಳು 40 ಕ್ವಶನು 80 ಮಾರ್ಕ್ಸು. ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ ಕೂಡ 30 ಕ್ವಶನು 60 ಮಾರ್ಕ್ಸು. ಅದೇ ರೀತಿ ಮೆಂಟಲ್ ಎಬಿಲಿಟಿ 30 ಕ್ವಶನು 60 ಮಾರ್ಕ್ಸು. ಟೋಟಲ್ 100 ಕ್ವಶನು 200 ಮಾರ್ಕ್ಸ್ ಆಯಿತು. ನೋಡಿ ಸ್ನೇಹಿತರೆ, ಇಲ್ಲಿ ಟೋಟಲ್ 400 ಮಾರ್ಕ್ಸಿಗೆ ನೀವು ಎಷ್ಟು ಮಾರ್ಕ್ಸ್ ತೆಗಿಬೇಕಂದ್ರೆ ಅದು ಕಟ್ ಆಫ್ ವೈಸ್ ಅಂದರೆ ಆ ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಆಗ್ತೈತೆ ರೀ. ಅದಾದ ನಂತರ ಕೆಟಗರಿ ವೈಸ್ ಕಟ್ ಆಫು ಬೇರೆ ಬೇರೆ ನಿಲ್ಕೋತೈತಿ. ನೀವು ಸೇಫ್ ಅಂದರೆ 180 ಅಬೋವ್ ಆದರೆ ನಿಮ್ಮದು ಸೇಫು. ನೆಕ್ಸ್ಟು ಇಲ್ಲಿ ನೋಡಿ ಸ್ನೇಹಿತರೆ, ನೀವು ಪ್ರಿಲಿಮ್ಸಲ್ಲಿ 1:50 ಅಂತೆ 15 ಅಂತ ಮುಖಾಂತರ ನಿಮ್ಮದು ನೆಕ್ಸ್ಟು ಮೇನ್ಸ್ ಎಕ್ಸಾಮ್ಗೆ ಕ್ವಾಲಿಫೈ ಮಾಡ್ತಾರೆ. ಇಲ್ಲಿ ಮೆಂಟಲ್ ಎಬಿಲಿಟಿ ನೋಡೋದಾದರೆ 10ನೇ ತರಗತಿ ಮೇಲಿರೋ 10ನೇ ತರಗತಿ ಮಟ್ಟದಲ್ಲಿರುವ ಕ್ವಶನ್ಗಳನ್ನು ಮಾತ್ರ ಹಾಕಿರ್ತಾರೆ. ಆದರೂ ಸ್ವಲ್ಪ ಟಫ್ ಇರ್ತವೆ ಕ್ವಶನು. ನೆಕ್ಸ್ಟ್ ಇದಾದ ನಂತರ ನಿಮಗೆ ಹೇಳಿದಾರಂತೆ ಮೇನ್ಸ್ನಲ್ಲಿ ನೋಡಿ ಸ್ನೇಹಿತರೆ, ಫಸ್ಟ್ ಕಡ್ಡಾಯ ಅಂದರೆ ಒಂದು ಕಡ್ಡಾಯ ಕನ್ನಡ ಅಥವಾ ಕಡ್ಡಾಯ ಇಂಗ್ಲೀಷ್ ಎಕ್ಸಾಮ್ ಬರೀಬೇಕು. 150 ಮಾರ್ಕ್ಸ್ ಅಂತೆ ಅವಧಿ 2 ತಾಸು ಇರ್ತೈತಿ. ಅದಾದ ನಂತರ ಇವು ಪೇಪರ್ ಪ್ರಬಂಧ, ಸಾಮಾನ್ಯ ಅಧ್ಯಯನ 1, 2, 3, 4 ಇವು ಕ್ವಶನ್ ಪೇಪರ್ಗಳಿರ್ತವೆ. ಅಂಕಗಳು ಎಷ್ಟು ಅಂದರೆ ಇವು 5 ಎಕ್ಸಾಮ್ಗೆ 250 ಹಂಗೆ ಮಾರ್ಕ್ಸ್ ಇರ್ತವೆ.
ಅವಧಿ ನೋಡೋದಾದರೆ 3 ತಾಸು ಅವಧಿ ಇರ್ತೈತಿ. ಇಷ್ಟರೊಳಗೆ ನಿಮ್ಮದು ಕಂಪ್ಲೀಟ್ ಆಗಬೇಕು. ಇಲ್ಲಿ ಟೋಟಲ್ ನಿಮಗೆ ಮೇನ್ಸಲ್ಲಿ ಮತ್ತು ಇಂಟರ್ವ್ಯೂಲಿ ಕೊಡಿರುವ ಮಾರ್ಕ್ಸ್ ಪ್ರಕಾರ ನಿಮ್ಮ ಹುದ್ದೆಯನ್ನು ವಿಂಗಡಿಸಿ ಕೊಡ್ತಾರೆ. ಮತ್ತು ಪ್ರಿಲಿಮ್ಸಲ್ಲಿ ಇಟ್ಟಿರುವ ಎಕ್ಸಾಮ್ 400 ಮಾರ್ಕ್ಸು ಅದು ಕ್ವಾಲಿಫೈಗೋಸ್ಕರ ಅಷ್ಟೇ. ಟೋಟಲು 1275 ಮಾರ್ಕ್ಸಿಗೆ ನಿಮ್ಮದು ಕ್ವಾಲಿಫೈ ಎಷ್ಟು ತೊಗೋತೀರಿ ಅದರ ಮೇಲೆ ಹುದ್ದೆಗಳನ್ನು ವರ್ಗೀಕರಣ ಮಾಡುತ್ತಾರೆ. ನೋಡಿ ಸ್ನೇಹಿತರೆ, ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಲೇಜ್ ಅಕೌಂಟೆಂಟ್ ಕ್ಲಾಸ್ಗಾಗಿ ನಮ್ಮ ಚಾನಲನ್ನು ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ಧನ್ಯವಾದಗಳು.